ಏನಾಗತ್ತೆ ಅಂದ್ರ ಈಗ ಆಲ್ಮೋಸ್ಟ್ ನಾವು ಏನಾರ ಈಗ ನೋಡ್ಬೋದು ಬಹಳ ಬರೀ ವರ್ಕ್ ಇರುತ್ತೆ ನಮ್ಮಲ್ಲಿ ನಮ್ಮ ಶಾಲೆಯಲ್ಲಿ. 3ನೇ ಕ್ಲಾಸ್ ಟೀಚರ್ ಸರ್ ಅವರು 3ನೇ ಕ್ಲಾಸ್ ಟೀಚರ್ ಅವರು ಅವ್ರಿಗೇನೋ ಬರೆಯೋದು ಬಹಳ ವರ್ಕ್ ಇತ್ತು. ಹಾಗಾಗಿ ಅವ್ರೇನ್ ಮಾಡ್ತಾರ ಕ್ಲಾಸ್ ಒಳಗೆ ಹೋದಾಗ ನನ್ ಬರೆಯೋದೈತೆ ಅಂತ ಹೇಳಿ ಮಕ್ಕಳಿಗೆ ಒಂದು ವರ್ಕ್ ಅನ್ನು ಕೊಡ್ತಾರ ಸರ್. ಈಗ ಬರೆಯೋದ್ ಬಹಳ ಐತೆ ಸರ್, ಮಕ್ಳು ಏನಾಗ್ರಿ ಸುಮ್ನೆ ಕೂಡ್ಬೇಕಲ್ಲ. ಹಾಗಾಗಿ ಅವ್ರೇನ್ ವಿಚಾರ ಮಾಡ್ತಾರ, ಒಂದು ದೊಡ್ಡ ಲೆಕ್ಕ ಕೊಟ್ಬಿಡೋಣ ಇವರಿಗೆ ಅಂತೇಳಿ ವಿಚಾರ ಮಾಡ್ತಾರ ಸರ್. ದೊಡ್ಡ ಲೆಕ್ಕ ಅಂದ್ರೆ ಏನ್ ಕೊಡ್ತಾರ ಅಂದ್ರ 1ರಿಂದ 100ರವರೆಗೆ ಎಷ್ಟ್ರಿ 1ರಿಂದ 100ರವರೆಗೆ ಸಂಖ್ಯೆಯನ್ನ ಕೂಡಿಸ್ಬೇಕು. ಕೂಡಿಸಿದಾಗ ಉತ್ತರ ಎಷ್ಟು ಬರುತ್ತಾ ಅದನ್ನ ಲೆಕ್ಕ ಹಾಕಿ ಹೇಳಬೇಕು ನನಗ ಅಂತ ಹೇಳಿ ಈ ಲೆಕ್ಕ ಕೊಟ್ಟು ಸರ್ ಬರೆಯಕ್ಕೆ ಚಾಲು ಮಾಡ್ತಾರೆ. ಓಕೆ ಸರ್ ಇನ್ನೇನು ಕಾಫಿ ಟೈಮ್ ತಗೊಂಡ್ರೆ ಬರೆಯಕ್ಕೆ ಕುಂದಿರ್ಬೇಕು. ಅಷ್ಟೊಳಗ ಒಂದು ಉತ್ತರ ಹೇಳ್ಬಿಡ್ತಾನೆ ಸರ್. ಒಂದು ಹುಡುಗ ಉತ್ತರ ಬಂದ್ ಸರ್ ಉತ್ತರ ಅಂತ ಹೇಳಿ ತಂದು ಕೊಟ್ಬಿಡ್ತಾನ. ಹಾಗಂದ್ರೆ ಆ ಹುಡುಗ ಉತ್ತರ ಎಷ್ಟಂತ ಹೇಳಿರ್ತಾನ ಸರ್. ಯಾಕಂದ್ರೆ ಹೇಳ್ತಾ ಅವ್ರಿಗೆ ಈಗ ಎತ್ತರ ಹಾಕ್ತಿರಿ 1ರಿಂದ 100ರವರೆಗೆ ಕೂಡಿಸ್ಬೇಕು. ಉತ್ತರ ಎಷ್ಟಾಗತ್ರಿ? ಎಷ್ಟನೇ ತರಗತಿ ಹುಡುಗ್ರಿ? 100ನೇ ತರಗತಿ ಹೇಗಾದ್ರೂ ಮಾಡ್ರಿ ಉತ್ತರ ಹೇಳ್ರಿ. 1ರಿಂದ 100 ಮೀಟರ್ ಕೂಡಿಸ್ಬೇಕ್ರಿ. 1 2 3 ಇವನಷ್ಟು ಅಲ್ಲಲ್ರಿ ಉಷ್ಟು ಕೂಡಿಸ್ಬೇಕ್ರಿ. ಕೂಡಿಸಿದಾಗ ಬರುವಂತ ಮೊತ್ತ ಅಲ್ಲಲ್ರಿ 100 99 98 ಇವನಷ್ಟು ಕೂಡಿಸ್ಬೇಕ್ರಿ. ಕೂಡಿಸಿದಾಗ ಎಷ್ಟು ಬರ್ತದಂತೆ? ಈಗ 3ನೇ ತರಗತಿ ಹುಡುಗ ಅವ ಹೆಂಗ್ ವಿಚಾರ ಮಾಡಿದ್ದ ಅಂತ ನೋಡನ್ರಿ. ಈಗ ನೋಡ್ರಿ 1 + 2 + 3 + ಎಲ್ಲಿ ತನ ಬರೀಬೇಕ್ರಿ 100. ಓಕೆ ಹಿಂದೇನಿಲ್ಲ ಈ ರೀತಿ ಇರುತ್ತೆ. ಈಗ ನೋಡ್ರಿ ಕೂಡಿಸ್ರಿ ಎಷ್ಟಾಯ್ತ್ರಿ? ಎಷ್ಟಾಯ್ತ್ರಿ? 101. ಎಷ್ಟಾಗತ್ರಿ? 101. 101 ಆಗ್ತಾವ. ಎಷ್ಟು ಜೋಡಿ ಆಗ್ತಾವ್ರಿ? 3. ಎಷ್ಟು ಜೋಡಿ ಆಗ್ತಾವ್ರಿ? 1ರಿಂದ 100 ಐತಿ ಅಂದ್ರೆ 100 50 ಜೋಡಿ ಆಗ್ತಾವ. 100 into 1 ಎಷ್ಟು ಬಂದ್ರಿ? 101 50 ಬಂದ್ರೆ 5050 ಬಂತು. ಆ ಹುಡುಗ ಈ ರೀತಿ ಲೆಕ್ಕ ಹಾಕಿದ್ದಾನೆ. 50 ಜೋಡಿ 497 ಕೂಡ್ಸ್ರಿ 101. ಹಿಂಗ 101 ಎಷ್ಟು ಸಿಗ್ತಾರ್ರಿ? 50 ಸಿಗ್ತಾವ. 101ನ್ನ 50 ಸಾರಿ ಕೂಡಿಸ್ಬೇಕು ಅಂದ್ರೆ 50ರಿಂದ ಕೂಡಿಸಿದ್ರು ಉತ್ತರ ಬರ್ತದೆ 5050 ಬರ್ತದೆ. ಈ ರೀತಿ ಲೆಕ್ಕ ಹಾಕಿದವರು ಯಾರು ಸರ್? ಗಾಸ್ ಅಂತ ಹೇಳಿ ಹೆಸರು ಕೇಳಿರ್ತೀವಿ ಸೈನ್ಸ್ ಒಳಗೆ. ಗಾಸ್ ಥಿಯರಿ ಅಂತ ಹೇಳಿ. ಆ ಗಾಸ್ ಅನ್ನುವಂತ ಹುಡುಗ 3ನೇ ಕ್ಲಾಸ್ ಅಲ್ಲಿ ಇದ್ದಾಗ ಅವರ ಸರ್ ಕೇಳಿದಂತ ಈ ಒಂದು ಪ್ರಶ್ನೆಗೆ ಈ ರೀತಿ ಉತ್ತರ ಕಂಡು ಬಂದಿರ್ತಾನೆ. ಹೀಗೆ ನಾವೇನ್ ಮಾಡ್ಬೋದು, ಮ್ಯಾಥ್ಸ್ ಅಲ್ಲಿ ಏನ್ ಹುಡುಕ್ಬೇಕು ಸರ್? ಪ್ಯಾಟರ್ನ್ ಹುಡುಕ್ಬೇಕು. ಪ್ಯಾಟರ್ನ್ ಹುಡುಕಿದ್ರೆ ಲೆಕ್ಕ ಆಗ್ತಾ ಇದೆ ಸರ್. ಸರಿ.